ಸ್ವಾತಿ, ನಮ್ಮ ಜೀವಿತಾಗೆ ಆಪ್ರೇಷನ್ ಆಗೈತಂತೆ ಕಣೆ. ಏನೋ ಕ್ಯಾನ್ಸರ್ ಆಗ್ಬಿಟ್ಟು ಆಪ್ರೇಷನ್ ಮಾಡಿದಾರಂತೆ. ಅದಕ್ಕೆ ನೋಡಕ್ ಹೋಗ್ಬೇಕಾಗಿತ್ತು. ಹೋಗು ಸ್ವಾತಿ. ನನಗೂ ಗುಂಡಣ್ಣ ಫೋನ್ ಮಾಡಿತ್ತಪ್ಪ, ಹಿಂಗಾಗೈತಂತೆ. ನಮ್ಮ ಅಪ್ಪ ನಮ್ಮ ಅಮ್ಮ ಬರಲಿಲ್ಲ ಅಂತ ಏನೋ ತುಂಬ ಯೋಚನೆ ಮಾಡ್ತಾ ಇತ್ತಂತೆ ಅಂತ ಹೇಳಿ ಏನೋ ಸಂತೋಷ ಹೇಳ್ತಂತಪ್ಪ. ಅತ್ತೆ ಮಾಮನ ಹತ್ರ ಹಂಗನ್ನು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ರಿಗೆ ಹೇಳು ಹೋಗಿ ನೋಡ್ಕೊಂಬರನ್ ಬಾ ಅಂತ. ನಿನ್ಗೂ ಹೆಂಗೋ ಹಾಸ್ಪಿಟ್ಲಿಗೆ ತೋರಿಸ್ಬೇಕಲ್ಲ, ಹಂಗೇನೆ ನಾವು ಹೋಗಿ ಹೋಸಾರು ನೋಡ್ಕೊಂಬರನ್ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ನೋಡಕ್ಕೆ ಹೋಗ್ಲಿಲ್ಲ ಅಂತಂದರೆ ಯಾರನ್ನ ಏನು ಅಂತಾರೆ? ಇವಾಗಾದ್ರೂ ಬುದ್ಧಿ ಬಂದಿರುತ್ತೆ ನಮ್ಮ ಜೀವಿತನಿಗೆ. ನಾನು ಬುದ್ಧಿ ಕಲ್ತ್ಕೊಂಡಂಗೆ ಅವಳು ಬುದ್ಧಿ ಕಲ್ತ್ಕೊಂಡಿರ್ತಾಳೆ. ಏನು ಮಾಡೋಕ್ಕಾಗಲ್ಲ ನನ್ನ ಟೈಮು. ನಮಗೆ ಒಂದೊಂದ್ಸತಿ ಯಾರೇನು ಹೇಳಿದ್ರು ತಲೆಯಕ್ಕೆ ಹೋಗಲ್ಲ, ಹಂಗೆ ಆಗ್ಬಿಡುತ್ತೆ. ನೀನು ಹೇಳಿದೆ ಬೇಡ ಈಸ್ಪೆಟ್ಟಾಡಕ್ಕೆ ಹೋಗ್ಬೇಡ ಅಂತ, ಆದರೂ ನಾನು ಓದೆ. ಏನು ಮಾಡೋಣ, ಹಂಗೆ ಆಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು? ಹಂಗಾರೆ ಅಪ್ಪ ಅಮ್ಮಗೆ ಹೇಳೋಣ. ಸರಿ ಆಯ್ತು, ಹೇಳಿ ನಡಿ. ಹೋಗೋಣ. ಇವಾಗಾದ್ರೂ ನಿನ್ನ ತಂಗಿ ಬುದ್ಧಿ ಬಂದಿರುತ್ತೆ. ನೀನು ನಿನ್ನ ತಂಗಿ ಹಂಗೆ ಅಂದರೆ ನೀವು ಆಗವರೆಗೂ ಒಂಥರ ಆದ್ಮೇಲೆ ಒಂಥರ ಹಂಗೆ ನೀವು. ಇವಾಗಾದ್ರೂ ಬುದ್ಧಿ ಬಂದಿರುತ್ತಾಗ ಇವಾಗ ಸರಿಯಾಗಿ ಆಗೈತಲ್ಲ, ಗೊತ್ತಾಗಿರುತ್ತೆ ಇವಾಗ ಅವಳಿಗೆ. ಅಪ್ಪ ಅಮ್ಮೆಗೂ ಹೇಳೋಣ, ಅವ್ರನ್ನೂ ಕರ್ಕೊಂಡು ಒಂದು ಆಟ ಮಾಡ್ಕೊಂಡು ಹೋಗಿ ಬರೋಣ. ಹೇಳು. ಹೋಗಿ ನೋಡ್ಕೊಂಡು ಬರೋಕ್ಕಾಗುತ್ತೆ. ಎಷ್ಟೋ ಹೋಸಾರು ನೋಡ್ಕೊಂಬಂದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಾವು ಹೋಗ್ಲಿಲ್ಲ ಅಂದರೆ ಅಯ್ಯೋ ನಮ್ಮ ಅಣ್ಣ ಬರಲಿಲ್ಲ, ನಮ್ಮ ಸ್ವಾತಿ ಬರಲಿಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಬರಲಿಲ್ಲ ಅಂತ ಅದೇ ಇರುತ್ತೆ ಅವಳ ಮನಸ್ಸಿನಾಗೆ. ಹೋಗಿ ಬರೋಣ. ಅಪ್ಪ ಎಲ್ಲ ಐತೇನೋ ಕೆಲಸ ಮಾಡ್ತೈತೆ. ಯಪ್ಪ ಬಾರಪ್ಪ ಇಲ್ಲಿ. ಅತ್ತೆ ಬಾ ಇಲ್ಲಿ, ನೀನು ಬಾ. ಹಂಗೆ ಹೋಗಿ ಬಂತು ಬಾರತ್ತೆ, ಬಾ. ಏನಮ್ಮ ಸ್ವಾತಿ? ಜೀವಿತಾಗೆ ಆಪ್ರೇಷನ್ ಆಗೈತಂತೆ ಕಣ್ಮಮ್ಮ. ಅದಕ್ಕೇನೆ ಹೋಗಿ ಬರೋಣ ನೋಡ್ಕೊಂಬರಕ್ಕೆ ಅಂತ. ಬರ್ರಿ ನೀವು ಒಂದು ಆಟ ಮಾಡ್ಕೊಂಡು ಹೊಸರು ಹೋಗಿ ಬರೋಕ್ಕಾಗುತ್ತೆ. ಆಪ್ರೇಷನ್ನು ಏನು ಆಪ್ರೇಷನ್ ಅಮ್ಮ? ಹಿಂಗೆ ನಾವು ಹೇಳಿಲ್ಲ ಕಣತ್ತೆ. ಅಡ್ಮಿಟ್ ಆದಾಗಲೇ ನಮಗೆ ವಿಷಯ ಗೊತ್ತಾಗಿತ್ತು, ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೈತಂತೆ. ಅದಕ್ಕೇನೆ ಇವಾಗ ಆಪ್ರೇಷನ್ ಮಾಡಿದ್ದಾರೆ ಒಂದು ಕಡೆದ. ಇವಾಗ ಆಪ್ರೇಷನ್ ಮಾಡಿಬಿಟ್ಟು ಅದು ಎಲ್ಲನ ವಾಸಿ ಆಗುತ್ತೆ ಅಂತ ಆಪ್ರೇಷನ್ ಮಾಡವ್ರೆ. ಇವಾಗ ಅವಳಿಗೆ ತುಂಬ ನೋವು, ಭಾಳ ನೋವು ಅನುಭವಿಸ್ತಾ ಇದ್ದಾಳಂತೆ. ಇವಾಗ ಗೊತ್ತಾಗಿರುತ್ತೆ ನಮ್ಮಮ್ಮ ಯಾಕೆ ಹೇಳ್ತಿತ್ತು ಅಂತ. ಈಗ ನಮ್ಮಮ್ಮ ಹೇಳ್ತಿತ್ತು, ಮಗಳನ್ನ ಬಿಟ್ಟು ಬರಬೇಡ, ಹಾಲು ಕುಡ್ಸೋಕತ್ಕೆಲ್ಲನ ಬಿಡಬೇಡ, ಹಾಲು ಕುಡಿಸ್ಬೇಕು ಸಣ್ಣ ಮಗು ಅಂತ ಹೇಳ್ತಿತ್ತು ಅಂತೇಳಿ ಈಗ ಹಂಗೇನೆ ಕಣ್ಣೀರು ಹಾಕ್ತಾ ಇದ್ದಾಳಂತೆ. ಅದಕ್ಕೇನೆ ಹೋಗಿ ನೋಡ್ಕೊಂಬರ. ನೀನು ಅನ್ಭವಿಸ್ದಾಗಲೇ ಮತ್ತೆ ಗೊತ್ತಾಗೋದು. ಹೇಳಿದ್ರೆ ಗೊತ್ತಾಗಲ್ಲ. ಅನ್ಭವಿಸ್ಲಿ. ಹೇಳ್ದೆ ಕಣಪ್ಪ, ಬೇಡ ಕಣಮ್ಮ ಹಿಂಗೆ ಮಾಡಬೇಡ, ಹಿಂಗೆ ಆಗ್ತವೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಎಂಥ ಕೆಲಸ ಮಾಡ್ಕೊಂಡ್ಲು. ನಾಳೆನೇ ಅವಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಬಿಟ್ಟಾಕ್ಬೇಕು ಅಂತೇಳಿ ಎಷ್ಟೇ ಅನ್ಕೊಂಡಂಗೆಲ್ಲನ ನಾಳೆ ಸುಮ್ಮನಿರೋಕ್ಕಾಗಲ್ಲ, ಮನಸ್ಸು ತಡಿಯಲ್ಲ. ನಾವಿಷ್ಟೇ ಸುಮ್ಮನಿರ್ಬೇಕು, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು, ಅವಳನ್ನ ನೋಡೋಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಂಡ್ರು ಇಂಥ ವಿಷಯ ಕೇಳಿದಾಗ ನಾನು ಹೇಳ್ದೆ ಕಣಮ್ಮ, ಬೇಡ ಕಣಮ್ಮ ಬೇಡ, ಇಂಥ ಮಾಡ್ಕೋಬೇಡ ಕಣೆ, ಬೋಲು ಕಷ್ಟ, ಇಂಥವೇನ ಆಗ್ಬಿಟ್ರೆ ನಾನು ಅಲ್ಲೇ ಆಗಿರೋವೆಲ್ಲ ನೋಡಿದ್ದೀನಿ ಅಲ್ಲೂ ಇಲ್ಲೂ. ಬೇಡ ಜೀವಿತ, ಇಂಥವೆಲ್ಲ ಏನು ಮಾಡ್ಕೊಂಬಕ್ಕೆ ಹೋಗ್ಬೇಡ, ಯಾಕಿಂತ ಮಾಡ್ಕೊಂತೀಯ ಅಂತ ಬಡ್ಕೊಂಡು ನೋಡಿ ಇವತ್ತೆ ಅಂತ ಕೆಲಸ ಮಾಡ್ಕೊಂಡ್ಲು. ಅಯ್ಯೋ ದೇವ್ರೆ, ನಾನು ಅವತ್ತು ಹೇಳ್ದೆ ಅವಳಿಗೆ ಒಂದು 15 ದಿನ ಹಾಲು ಕುಡಿಸ್ದಂಗೆ ಮಗಿಗೆ ಅದೇ ಗಟ್ಟಿ ಆಗ್ಬಿಟ್ಟಿದ್ವು. ಭಾಳ ಗಟ್ಟಿಗಾಗಿ ಬೋಲು ಇದು ಮಾಡಿದ್ಲು, ಬೋಲು ಒಂಥರ ಭಾಳ ನೋವು ಅನ್ಭವಿಸ್ಬಿಟ್ಲು ಕಣಮ್ಮ. ಸೆನಕ್ ಬೇರೆ ಆಗವ ಹಾಲು ಹತ್ಕೊಂಡು ಎಲ್ಲ ಗೆಡ್ಡೆ ಆದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಹಿಂಗಾಗಿರೋದು ಹೋಗತ್ತೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡ್ಕೊಂತಪ್ಪ ನಮ್ಮ ಹುಡುಗಿ ಮಾಡತ್ತೆ. ಎಷ್ಟು ಸಿಟ್ಟನ್ನ ಬೈಕೊಂಡ್ರು ಇಂಥದ್ದೇನ ನಂದು ಆಗೈತೆ ಅಂದಾಗ ಮನಸ್ಸು ಎಷ್ಟೋ ಅಯ್ಯೋ ಅನ್ಸುತ್ತಲ್ವ. ಅವ್ರು ಎಂಥವ್ರೇ ಆಗಿರಲಿ, ಏನಾದರೂ ಇಂಥ ಕಷ್ಟ ಬಂದೈತೆ ಅಂತಂದರೆ ಎಲ್ಲರಿಗೂ ಒಂಥರ ಅಯ್ಯೋ ಅನಿಸುತ್ತೆ. ಬೇರೆ ಟೈಮ್ನಾಗೆ ಬೈಕೊಬಿಡ್ತೀವಿ, ಅವಳು ನಮ್ಗೆ ಇಲ್ಲವೇ ಇಲ್ಲ, ಅವಳು ಮಾತಾಡ್ಸೋದೇ ಬೇಡ, ಅವಳಿರೋವರೆಗೂ ಮಾತಾಡ್ಸಲ್ಲ, ಅವಳಿಲ್ಲ ಅಂದ್ಕೊಂಡಿದ್ದೀವಿ ಅಂತ ಏನೆಲ್ಲ ಮಾತಾಡ್ತೀವಿ ಅಲ್ವಾ. ಸ್ವಲ್ಪ ಕೆಟ್ಟು ಬಂದಾಗ ಹಿಂಗೇನಾದರೂ ಸ್ವಲ್ಪ ಹಿಂಗಾಗೈತೆ ಅನ್ನೋದು ಕೇಳ್ಬಿಟ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತಲ್ವೇನತ್ತೆ. ನಿನ್ಗಂತೂ ಇವಾಗ ಅವಳು ಗೊತ್ತಾಯ್ತೆ, ನಿನ್ನ ಮಗಳಿಗೆ ಹಿಂಗಾಗೈತೆ ಅನ್ನೋ ವಿಷಯ ಕೇಳ್ಬಿಟ್ಟು ಮತ್ತೆ ಹೇಳಿದ್ವಿ ಕಣಮ್ಮ. ನಾನಂತೂ ಎಷ್ಟು ಹೇಳಿದೆ, ನೀನು ಹೇಗೆ ಹೇಳ್ದಂಗೆ ಹೇಳಿದೆ, ಹಿಂಗೆ ಮಾಡಬೇಡ ಕಣಮ್ಮ, ಹಿಂಗೆ ಮಾಡಬೇಡ ಕಣ, ಹಿಂಗಾಗುತ್ತೆ ಅಂತ. ಮೊನ್ನೆ ಯಾರೋ ಹೇಳಿರ್ ಸೆನಕ್ಕಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗ್ಯವ್ರೆ ಅಂತ. ನಾನೇನೋ ಬಿಡತ್ತ ಜರ ಸೊಳ್ಳೆ ಏನೋ ಬಂದೈತೆ ಏನೋ ಹೋಗ್ಯವಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಿಂಗಾದ್ರೆ ಯೋಟ್ ನಾವು ಅನ್ಭವಿಸ್ಬೇಕು, ಭಾಳ ಕಷ್ಟ. ಹಿಂಗೆ ಮತ್ತೆ ಅವ್ರ ಜೀವನ ಹಾಳು ಮಾಡ್ಕೊಂಬಂದು ಯಾರನ್ನ ಹೇಳಿದ್ದಾಗ ಕೇಳಲಿಲ್ಲ ಅಂದಮೇಲೆ ಬೋಡ್ಕಂಡೆ ಬೇಡ ಕಣಮ್ಮ, ಬೇಡ ಕಣೆ, ಹಂಗೆ ಮಾಡ್ಕೋಬೇಡ, ಓಟ್ ಎಡವಟ್ಟು ಮಾಡ್ಕೊಂಡ್ರೆ ನಿಮಗೆ ಕಣೆ ತೊಂದರೆ ಅಂತ ಹೇಳಿ ಯೋಟ್ ಬಡ್ಕೊಂಡ್ರು ಕೇಳಲಿಲ್ಲ ಅಂತಂದ್ರೆ ನಾನು ಇನ್ನೇನು ಹೇಳನಮ್ಮ. ನಾನಂತೂ ಎಷ್ಟು ಒಳ್ಳೆ ಮಾತನಾಗ ಹೇಳಿದೆ. ನಮ್ಮ ಅಮ್ಮನಿಗೆ ಯಾವಾಗ ಬುದ್ಧಿ ಬರುತ್ತೆ ಏನೋ. ನನಗೂ ಹಂಗೆ ಕಣಮ್ಮ. ಅವತ್ತು ಸಿಟ್ನಾಗೆ ಜೀವಿತ ಹಿಂಗೆ ಮಾಡೈತೆ ಎಂಬ ವಿಷಯ ಕೇಳ್ಬಿಟ್ಟು ನನ್ನ ಮಗಳು ಇಲ್ವೇ ಇಲ್ಲ, ನಾನು ಮಾತಾಡ್ಸೋದಿಲ್ಲ, ನಾನು ಇರೋವರೆಗೂ ಮಾತಾಡ್ಸಲ್ಲ ಅಂತ ನಾನು ಏನೆಲ್ಲ ಇದು ಮಾಡಿದೆ.
ಆದರೆ ನಾವು ಸಿಟ್ಟಾಗ ಹಂಗೆ ಮಾತಾಡ್ತೀವಿ ನೋಡಿ. ಇವಾಗ ಹಿಂಗಾಗೈತೆ ಅನ್ನೋ ವಿಷಯ ಕೇಳಿದಾಗ ಮನಸ್ಸು ತಡಿಯಲ್ಲ ಕಣಮ್ಮ. ತಂದೆ ತಾಯಿಗೂ ಮಕ್ಳಿಗೆ ಒಂದಿಷ್ಟು ಏನಾದರೂ ಕೆಟ್ಟದ್ದಾಗೈತೆ ಅಂದ್ರೆ ಒಂದು ಕ್ಷಣಕ್ಕೆ ಬೈಕೋಬೋದು. ಆದರೆ ಮಕ್ಳಿಗೆ ಒಂದು ಸ್ವಲ್ಪ ಕೆಟ್ಟದ್ದಾಗೈತೆ ಅಂದರೆ ಎಂಥ ತಂದೆ ತಾಯಿಗೂ ಎಂಥ ಕಲ್ಲಂತ ಮನಸ್ಸು ಕರ್ಗೋಗ್ಬಿಡುತ್ತೆ. ತಂದೆ ತಾಯಿ ವಿಚಾರದಲ್ಲಿ ಮಾತ್ರ ಮಕ್ಕಳು ಅನ್ನೋದು ಇದ್ರ ತಂದೆ ತಾಯಿಗೂ ಮಕ್ಕಳಿಗೂ ಅದೊಂದು ಬಾಂಧವ್ಯ ಅಂತ ಹೇಳ್ಬೋದು ಕಣಮ್ಮ. ನೋಡ್ಮಮ್ಮ ನಿನ್ಗೂ ಇವಾಗ ಎಷ್ಟು ಬೇಜಾರಾಗ್ತೈತೆ. ಮಾತಾಡ್ಸೋದೇ ಇಲ್ಲ ಹಂಗೆ ಹಿಂಗೆ ಅಂತ ನೀನು ಭಾಳ ಸಿಟ್ಟು ಮಾಡ್ಕೊಂತ ಇದ್ದೆ. ಇವಾಗ ನೋಡು ನಿನ್ಗೂ ಬೇಜಾರಾಗ್ತೈತೆ. ಹಂಗೆ ಕಣ್ಮಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮನೂ ಹಂಗೇನೆ. ನಾನು ಬಂದು ಮದುವೆ ಆದಾಗ ನನ್ನ ಸ್ವಾತಿನ ಮಾತಾಡ್ಸೋದೇ ಇಲ್ಲ. ಅವಳಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವಳು ನಾವು ಕರ್ಕ ಬರಲ್ಲ, ನೋಡಲ್ಲ, ಮಾತಾಡ್ಸಲ್ಲ, ಏನೆಲ್ಲ ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಹಂಗೆ. ತಂದೆ ತಾಯಿಗೆ ಇರೋದು. ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸ ಅಂತ ಬುದ್ಧಿ ತಂದೆ ತಾಯಿಗೆ ಬಿಟ್ರೆ ಬೇರೆ ಯಾರೂ ಇದು ಮಾಡಲ್ಲ. ತಂದೆ ತಾಯಿ ಆಗದು ನಮ್ಮ ಕಷ್ಟಕ್ಕೆ ಯಾರು ಆಗಲ್ಲ ಅಂತ ಗೊತ್ತಾಯ್ತು ಕಣ್ಮಮ್ಮ ನಮಗೂ. ಆಟ ಮಾಡಪ್ಪತ್ತ, ಹೋಗಿ ಬರೋಣ. ಯಾವುದೋ ಒಂದು ಆಟ ಮಾಡ್ಕೊಂಡು ಹೋಗಿ ನೋಡ್ಕೊಂಬರೋಣ. ಅಂತೈತಿರ ನೋಡ್ಕೊಂಬತ್ತೇಳು ಅಲ್ಲೇ ಇದ್ದು 2 ದಿನ ಇದ್ದು ನೋಡ್ಕೊಳತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ. ಅವ್ನು ನಮ್ಮ ಅಣ್ಣಯ್ಯ ನೋಡೋ ಸಂತಣ್ಣ ಏನೋ ಕರ್ಕೊಂಡೋಗಿ ಕಣಿತ್ಗೆ ಇವತ್ತು ನಾನೇ ನನ್ನನ್ನು ನೆಚ್ಕೊಂಡೇ ಬಂದವಳೆ ಅಂತ ಪಾಪ ಎಲ್ಲ ಎಷ್ಟೊಂದು ದುಡ್ಡು 2 ಲಕ್ಷನೇ ಬರೀ ಹಾಸ್ಪಿಟ್ಲಿಗೆ ಕಟ್ಟಿಸ್ಕೊಂಡ್ರಂತೆ. ಅಷ್ಟು ದುಡ್ಡು ನಾವು ಅಣ್ಣನೇ ಕಟ್ಟೈತೆ. ಯಾತಪ್ಪ ಯಾತ ಹಿಂಗೆ ಮಾತಾಡ್ತೀರಾ? ಏನಿಲ್ಲ ಕಣ್ಬಾಸಣ, ನಮ್ಮ ಜೀವಿತಂಗೆ ಆಪ್ರೇಷನ್ ಆಗೈತಂತ. ಯಾತ ಕ್ಯಾನ್ಸರ್ ಆದಂಗಾಗಿ ಆಪ್ರೇಷನ್ ಆಗೈತಂತ. ಅದಕ್ಕೆ ನೋಡ್ಕೊಂಬರೋಣ ಅಂತ. ನೋಡೋಣ ಅಂತ ಕೆಲಸ ಮಾಡ್ಕೊಂತು ಹೇಳಿ ಅವ್ರಾಗಿ ಅವ್ರು ಮಾಡ್ಕೊಂತಾರೆ ಕಣಪ್ಪ. ನಾವಾಗಿ ನಾವು ಕಾಯಿಲೆ ಕೊಂಡ್ಕೊಂತೀವಿ ಅಂತಾರಲ್ಲ ಹಂಗೆ ಅವಳಾಗಿ ಅವಳು ಮಾಡ್ಕೊಂಡ್ಲು. ಯೋಟ್ ಹೇಳ್ದೆ ಬೇಡ ಕಣಮ್ಮ, ಬೇಡ. ಒಟ್ಟು ಹಿಂಗೆ ಎಡವಟ್ಗಳು ಆಗ್ತವೆ ಎಂಬುದು ಗೊತ್ತು. ನಾವು ಅಲೆದಲ್ಲಿ ಕೇಳಿದೀವಿ ಹಿಂಗೆಲ್ಲ ಆಗ್ತವೆ ಎಂಬುದು ನಮಗೆ ಗೊತ್ತು. ಅದಕ್ಕೆ ಬೇಡ ಕಣಮ್ಮ, ಬೇಡ ಕಣ್ರಿ, ಇಂಥವೆಲ್ಲ ಮಾಡ್ಕೋಬೇಡ್ರಿ ಅಂತ ಯೋಟ್ ಹೇಳಿವಿ. ನೋಡೋಣ ನಮಗೆ ಮನಸ್ಸು ಅವಳೇನೋ ತಪ್ಪು ಮಾಡಿದಾಗ ಹೋಗೋದೇ ಬೇಡ, ನೋಡೋದೇ ಬೇಡ ತೆಗಿ ಅಂತ ಸಿಟ್ಟು ಬಂದ್ಬಿಡುತ್ತೆ. ಆದ್ರೆ ಇಂಥವು ಯಾತನ ಕೇಳ್ದ ಮನಸ್ಸು ತಡಿಯೋದೇ ಇಲ್ಲ. ಹೋಗೋಣ, ನೋಡೋಣ, ಮಾತಾಡ್ಸೋಣ ನಮ್ಮಂಗಾಗುತ್ತೆ. ನಿನಗೆ ಅಂತಲ್ಲ ಮರಮ್ಮ, ಯಾರಿಗಾದ್ರೂ ಅಷ್ಟೇ. ಯಾರಿಗಾನ ಆಗಲಿ ಹಿಂಗೊಂದಿಷ್ಟು ಏನಾನ ಮಕ್ಳಿಗೆ ಒಂದಿಷ್ಟು ಹೆಚ್ಚು ಕಮ್ಮಿ ಏನಾದರೂ ಆಗೈತೆ ಅನ್ನೋ ವಿಷಯ ಕೇಳ್ಬಿಟ್ರೆ ಹಂಗೆ ಆಗೋದು. ಏನು ಮಾಡೋಕ್ಕಾಗಲ್ಲ. ಅದು ಒಂದು ಸಮಯ ಸಂದರ್ಭ ಹಂಗಿರುತ್ತೆ. ಇವಾಗ ನೋಡು ನಿನ್ಗೇನೆ ಮನ್ಸು ಕರ್ಗೈತೆ, ಅಯ್ಯೋ ನಮ್ಮ ಮಗಳಿಗೆ ಹಿಂಗೆ ಆಗೈತಲ್ಲ. ತಂದೆ ತಾಯಿ ಅಂದರೆ ಹಂಗೆ, ಮತ್ತೆ ಅದಕ್ಕೆ ಮತ್ತೆ ತಂದೆ ತಾಯಿ ಎಂಬುದು. ಈಗ ಒಂದು ಕ್ಷಣದಾಗ ಎಂಥಾರು ಮಕ್ಳ ಮೇಲೆ ಬೇಜಾರು ಮಾಡ್ಕೊಂತಾರೆ. ಬೇಜಾರು ಮಾಡ್ಕೊಂಡಿದ್ದ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ. ಏನು ಅದನ್ನೇ ಯಾರೂ ಸಾಧಿಸ್ಕೊಂಡು ಹೋಗಲ್ಲ. ಮಕ್ಳ ಮುಂದೆ ತಂದೆ ತಾಯಿಯೇ ಸೋಲ್ತಾರೆ. ಇವಾಗ ಮಕ್ಳ ಯೋಸ ಜನ ಮಾತಾಡ್ಸಲ್ಲ ಕಣಮ್ಮ. ತಂದೆ ತಾಯಿ ಏನಾನ ಜಗಳ ಮಾಡ್ಕೊಂಡ್ರೆ ಏನಾನ ಮಕ್ಳನ್ನ ಏನಾನ ಒದ್ರೂ ಮಕ್ಳನ್ನೇನೇ ಇವಾಗ ಹೋಗಿ ತಂದೆ ತಾಯಿ ಸಮಾಧಾನ ಮಾಡಿ ಸಾರಿ ಕೇಳಿ ಇವಾಗ ಇದು ಮಾಡ್ಬೇಕಂತೆ. ಮೊದಲಂತ ಕಾಲ ಅಲ್ಲ ಕಣಮ್ಮೋ ಇವಾಗ. ಬೋಲು ಇದು ಈಗ ತಂದೆ ಮಕ್ಳಿಗೆ ಹೋಗಿ ನಾವೇ ಮಾತಾಡಿಸ್ಬೇಕು ಮ್ಯಾಲ ಬಿದ್ದು ಅಂತ ಕಾಲ. ಮತ್ತೆ ಹಂಗೆ ಕಣ ಬಸಣಯ್ಯ. ಇವಾಗಿನ ಕಾಲದಾಗೆ ಅಯ್ಯೋ ಮಕ್ಕಳು ಅಂತೀವಿ. ಮಕ್ಕಳು ಒಳ್ಳೆಯವರಾದ್ರಂತೂ ಪರವಿಲ್ಲ. ಮಕ್ಕಳು ಒಳ್ಳೆಯವರಾಗಲಿಲ್ಲ ಅಂದರೆ ಭಾಳ ಕಷ್ಟ. ತಂದೆ ತಾಯಿಗಂತೂ ಒಂಥರ ನೋವು. ಮಕ್ಕಳು ಒಳ್ಳೆಯವರಾಗ್ಬಿಟ್ರೆ ತಂದೆ ತಾಯಿನೂ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಾರೆ. ಮಕ್ಕಳು ಒಳ್ಳೆಯವರಾಗಬೇಕು ಫಸ್ಟ್. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತಂದೆ ತಾಯಿಗೆ ಮನಸ್ಸಿಗೆ ನೋವು ಮಾಡ್ದಂಗೆ, ತಂದೆ ತಾಯಿ ಹೇಳ್ದಂಗೆ ಕೇಳಿಕೊಂಡು, ತಂದೆ ತಾಯಿಗೆ ನೋಡಿಕೊಂಡು ಅವ್ರನ್ನ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡಬೇಕು. ಅದ್ರಾಗೂ ಗಂಡು ಮಕ್ಳು ಅಷ್ಟೇ, ಎಲ್ಲರೂ ಅಷ್ಟೇ. ಒಟ್ಟಿನಲ್ಲಿ ಮಕ್ಕಳು ಒಳ್ಳೆಯವ್ರಾಗಬೇಕು. ತಂದೆ ತಾಯಿಗೆ ಮಕ್ಕಳಿಂದ ಖುಷಿ ಪಡಬೇಕು. ಏನೋ ಒಂದು ಸಾಧನೆ ಮಾಡಿ ಅವಾಗ ತಂದೆ ತಾಯಿಗೆ ಏನೋ ಒಂದು ಗೌರವ ಸಿಕ್ಕಾಗ ಅವಾಗ ಆಗೋ ಅಂಥ ಖುಷಿನೇ ಬೇರೆ. ಈಗ ಒಬ್ಬರು ಯಾರಾದ್ರೂ ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗೋದು, ಒಳ್ಳೆ ಒಟ್ಟಿನಲ್ಲಿ ಒಳ್ಳೆ ಹೆಸರು ಪಡ್ಕೊಂಡ್ರೆ ತಂದೆ ತಾಯಿಗೆ ಎಷ್ಟು ಖುಷಿ. ಪಡ್ಕೊಂಬಿಲ್ಲ ಅಂದ್ರೂ ತಂದೆ ತಾಯಿ ಖುಷಿ ಆಗಾದ್ರೆ ಗಳಪ್ಪ ನಮ್ಮ ಮಕ್ಳು ಒಳ್ಳೆಯವ್ರು, ನಿಮ್ಮ ಮಕ್ಳು ಒಳ್ಳೆಯವ್ರಪ್ಪ, ನಿನ್ನ ಮಗ ಒಳ್ಳೆಯವನು, ನಿನ್ನ ಮಗಳು ಒಳ್ಳೆಯವಳು ಅಂತಂದರೆ ತಂದೆ ತಾಯಿಗೆ ಅಷ್ಟೇ ಖುಷಿ. ಅದೇ ಎಲ್ಲ ಅವ್ರಿಗೆ ಸಿಕ್ಕಂಗಾಗ್ಬಿಡುತ್ತೆ. ತಂದೆ ತಾಯಿಗೆ ಅದೇ ಬೇಕಾಗಿರೋದು. ನನ್ನ ಮಕ್ಳು ಒಳ್ಳೆಯವ್ರಾಗಬೇಕು ಅನ್ನೋದೇ ಎಲ್ಲ ತಂದೆ ತಾಯಿನೂ ಆಸೆ ಪಡೋದು. ನನ್ನ ಮಕ್ಳು ಕೆಟ್ಟವ್ರಾಗಲಿ ಅಂತ ಯಾವ ಜಗತ್ತಲ್ಲಿ ಯಾವ ಮೂಲೆಯಲ್ಲೇ ಹುಡುಕೊಂಬಂದ್ರೂ ಯಾವ ತಂದೆ ತಾಯಿನೂ ಹಂಗೆ ಹೇಳೋ ಅಂತ ತಂದೆ ತಾಯಿ ಯಾರೂ ಇಲ್ಲ ಬಸಣಯ್ಯ. ಇಲ್ಲ ಕಣಮ್ಮ, ಯಾರು ಹೇಳಲ್ಲ, ಹಂಗೆ ಯಾರು ಹೇಳಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು, ನಮ್ಮ ಮಕ್ಕಳು ಮುಂದಕ್ಕೆ ಬರಬೇಕು ಅಂತವ್ರು ಎಂಥಾರೇ ಆಗಿರಲಿ. ಅವರು ತಂದೆ ತಾಯಿ ಬೇಕಾದ್ರೆ ತಪ್ಪು ಮಾಡಿರ್ಲಿಲ್ಲ, ಅವರು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ. ನಾವಂತೂ ಹಿಂಗಾದ್ವಿ, ನಾವಂತೂ ಹಾಳಾಗೋದ್ವಿ. ನಮ್ಮ ಮಕ್ಕಳಾದ್ರೂ ಚೆನ್ನಾಗಿರ್ಲಿ. ಈಗ ತಂದೆ ತಾಯಿ ಕೂಲಿ ಮಾಡ್ಕೊಂಡು ತಿಂದರೆ ಅಯ್ಯೋ ನಾವಂತೂ ಕೂಲಿ ಮಾಡ್ಕೊಂಡು ತಿಂಬೋದಾಯ್ತು, ನಾವು ನಮ್ಮ ಬರೇ ಹಣೆ ಬರ ಇಂಥದ್ದೇ. ನಮ್ಮ ಮಕ್ಕಳಾದ್ರೂ ಚೆನ್ನಾಗಿ ಓದಲಿ ಅಂತೇಳಿ ಕೂಲಿ ಮಾಡಾಗ್ಲೂ ಮಕ್ಕಳನ್ನ ಓದಿಸ್ತಾರೆ ಗೊತ್ತಾ. ತಂದೆ ತಾಯಿ ಪಡೋ ಅಂಥ ಕಷ್ಟ ಯಾರೂ ಅಷ್ಟು ಕಷ್ಟಪಡಲ್ಲ. ಭಾಳ ತಂದೆ ತಾಯಿ ಅನ್ನೋದು ಜೀವನದಲ್ಲಿ ನಾವು ಈ ಜಗತ್ತಲ್ಲಿ ತುಂಬ ವಿಶೇಷವಾಗಿರೋದಂದರೆ ತಂದೆ ತಾಯಿ. ಆಮೇಲೆ ಮಿಕ್ಕಿದ್ದೆಲ್ಲ. ಫಸ್ಟು ತಂದೆ ತಾಯಿಗೆ ನಾವು ಆದ್ಯತೆ ಕೊಡ್ಬೇಕಣಮ್ಮ. ನೋಡು ಜೀವಿತ ಕೇಳಲಿಲ್ಲ. ಹೇಳಿದ್ರೆ ನೀವು ಹೇಳ್ದಂಗೆ ಕೇಳ್ಕೊಂಡು ಘನವಾಗಿ ಹೆಂಗಿರ್ಬೋದಾಗಿತ್ತು. ಹೆಂಗೆ ಮಾಡ್ಕೊಬಿಡ್ತು. ಎಲ್ಲ ಹಾಳಾದ್ಮೇಲೆ ಅಂತ ಗೊತ್ತಾಗತ್ತೆ ಯಾವುದೇ ಆಗಲಿ.
ನೋಡಿದ್ರಲ್ಲ ವೀಕ್ಷಕರೇ, ಈ ಜಗತ್ತಲ್ಲಿ ತುಂಬ ವಿಶೇಷವಾದದ್ದು ಅಂದರೆ ಅದು ತಂದೆ ತಾಯಿ ಸ್ಥಾನ, ತಂದೆ ತಾಯಿ ಪ್ರೀತಿ. ವಿಶೇಷವಾದ ಪ್ರೀತಿ ಅಂದರೆ ತಂದೆ ತಾಯಿ ಪ್ರೀತಿ. ನಿಜವಾಗ್ಲೂ ಈ ಪ್ರೀತಿ ಕಳ್ಕೊಂಡ್ರೆ ನಾವು ಮತ್ತೆ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ಮಾವನ ನಮ್ಮ ಅತ್ತೆ ಹೆಂಗೆ ಸಿಟ್ಟಲ್ಲಿ ನಮ್ಮ ಜೀವಿತಕ್ಕನ್ನು ಬೈಕೊಳ್ಳೋರು. ಇವಾಗ ನೋಡ್ರಿ ಹೆಂಗೆ ಹೇಳ್ತಾ ಇದ್ದಾರೆ. ಇವಾಗ ಬೇಜಾರು ಮಾಡ್ಕೊಂತಾರೆ. ಕಲ್ಲು ಕರಗ್ದಂಗೆ ಬೇಗ ಕರಗ್ಬಿಡ್ತಾರೆ. ಕಲ್ಲಂತ ಮನಸ್ಸು ಉಪ್ಪು ಕರಗ್ದಂಗೆ ಕರಗೋಗ್ಬಿಡುತ್ತೆ ತಂದೆ ತಾಯಿ ಮನಸ್ಸು. ಸಿಟ್ಟಲ್ಲಿ ಮಾತಾಡ್ತಾರೆ, ಆಮೇಲೆ ಕ್ಷಮಿಸೋ ಅಂತ ಗುಣ ಇರೋದು ತಂದೆ ತಾಯಿಗೆ. ಬೇರೆಯವರಾದ್ರೆ ಯಾರು ಹಿಂಗಿದ್ದು ಮಾಡ್ಕೊಂಬಕ್ಕೆ ಹೋಗಲ್ಲ. ತಂದೆ ತಾಯಿ ಬೇಜಾರಾದರೂ ಇನ್ನೊಂದು ಕ್ಷಣಕ್ಕೆ ಮರುಗ್ತಾರೆ. ಅದಕ್ಕೆ ಫಸ್ಟು ಇರೋ ಅಂಥ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಗೌರವಿಸಿ ಅವ್ರು ಹೇಳ್ದಂಗೆ ಕೇಳಿ. ಇಲ್ಲಿ ನೋಡಿ, ಈ ತಂದೆ ತಾಯಿ ಮಕ್ಳಿಗೆ ಕೆಟ್ಟದ್ದಂತೂ ಬಯಸಲ್ಲ. ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಮುಂದೆ ಬರಬೇಕು, ನಮ್ಮ ಮಕ್ಕಳ ಜೀವನ ಚೆನ್ನಾಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಇಡೀ ಜಗತ್ತಲ್ಲಿ ಹುಡುಕ ಬಂದರೆ ಒಬ್ಬರು ಆ ಥರದವ್ರು ಯಾರೂ ಇಲ್ಲ. ನಿಜ, ಯಾರೋ ಒಬ್ಬರು 100ಕ್ಕೆ ಒಂದು 1% ಅಂತ ಹೇಳೋಕ್ಕಲ್ಲ, ಒಂದು ಪರ್ಸೆಂಟಾಗೆ 0.5% ಅಂಥವ್ರು ಇರಲ್ಲ. ಎಲ್ಲರೂ 100ಕ್ಕೆ 100 ತಂದೆ ತಾಯಿ ಮಕ್ಳಿಗೆ ಒಳ್ಳೇದು ಬಯಸೋ ಅಂಥವ್ರೇನೇ ಇರೋದು. ನಿಮ್ಗೆ ಹೇಗೆ ಅನ್ನಿಸ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ನೋಡಿದ್ರೆ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.